ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಧೈರ್ಯಶಾಲಿ, ವಿದ್ಯಾವಂತ ಹಾಗೂ ಕ್ರಾಂತಿಕಾರಿ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಲು ಹೋಗುತ್ತಿದ್ದೇವೆ. ಆ ಮಹಾನ್ ವ್ಯಕ್ತಿ ಹೆಸರು ವರಹನೇರಿ ವೆಂಕಟೇಶ ಸುಬ್ರಹ್ಮಣ್ಯಂ ಅಯ್ಯರ್ ಅಥವಾ ಸರಳವಾಗಿ VVS ಅಯ್ಯರ್. ಇವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರ ಮಾತ್ರವಲ್ಲ, ಒಬ್ಬ ಮಹಾನ್ ಚಿಂತಕ, ವಕೀಲ, ಸಾಹಿತಿ ಮತ್ತು ಕ್ರಾಂತಿಕಾರಿ ಗುರು ಕೂಡ ಆಗಿದ್ದರು. ಅವರ ಜೀವನವು ಧೈರ್ಯ, ದೇಶಭಕ್ತಿ ಮತ್ತು ತ್ಯಾಗದ ಒಂದು ಅದ್ಭುತ ಕಥೆಯಾಗಿದೆ. ಅವರ ಜೀವನ ಚರಿತ್ರೆಯನ್ನು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. VVS ಅಯ್ಯರ್ ಅವರು 1881 ಏಪ್ರಿಲ್ 2ರಂದು ತಿರುಚಿರಾಪಳ್ಳಿ ನಗರದ ಸಮೀಪ ವರಹನೇರಿ ಎಂಬ ಪ್ರದೇಶದಲ್ಲಿ ಜನಿಸಿದರು. ಅವರ ತಂದೆ ವೆಂಕಟೇಶ್ ಅಯ್ಯರ್ ಮತ್ತು ತಾಯಿ ಕಮಲಾಂಬಾಳ್. ಬಾಲ್ಯದಲ್ಲಿ ಅವರು ಅತ್ಯಂತ ಬುದ್ಧಿವಂತರಾಗಿದ್ದರು. ಅವರಿಗೆ ಭಾಷೆಗಳ ಮೇಲೆ ಅಪಾರ ಆಸಕ್ತಿ ಇತ್ತು. ತಮಿಳು, ಸಂಸ್ಕೃತ, ಇಂಗ್ಲಿಷ್ ಹಾಗೂ ಇನ್ನೂ ಹಲವಾರು ಭಾಷೆಗಳಲ್ಲಿ ಅವರು ಪಾಂಡಿತ್ಯ ಹೊಂದಿದ್ದರು. ಅವರು ಬಾಲ್ಯದಿಂದಲೇ 2 ಗುಣಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು: ಅಧ್ಯಯನದ ಮೇಲೆ ಅಪಾರ ಆಸಕ್ತಿ, ದೇಶದ ಬಗ್ಗೆ ಅಪಾರ ಪ್ರೀತಿ. ಆ ಕಾಲದಲ್ಲಿ ಭಾರತವು ಬ್ರಿಟಿಷ್ ಎಂಪೈರ್ ಆಡಳಿತದ ಕೆಳಗಿತ್ತು. ಜನರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಈ ಪರಿಸ್ಥಿತಿ ಯುವ ಅಯ್ಯರ್ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸಿತು: ನಮ್ಮ ದೇಶ ಯಾವಾಗ ಸ್ವತಂತ್ರವಾಗುತ್ತದೆ? VVS ಅಯ್ಯರ್ ಅವರು ತಮ್ಮ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ವಕೀಲರಾಗಲು ನಿರ್ಧರಿಸಿದರು. ಆ ಕಾರಣದಿಂದ ಅವರು ಲಂಡನ್ನಿಗೆ ತೆರಳಿದರು. ಅಲ್ಲಿ ಅವರು ಬ್ಯಾರಿಸ್ಟರ್ ಆಗಲು ಅಧ್ಯಯನ ಆರಂಭಿಸಿದರು. ಆದರೆ ಲಂಡನ್ನಲ್ಲಿ ಅವರ ಜೀವನ ಒಂದು ದೊಡ್ಡ ತಿರುವು ಪಡೆಯಿತು. ಅಲ್ಲಿ ಅವರು ಭಾರತೀಯ ಕ್ರಾಂತಿಕಾರಿಗಳ ಸಂಪರ್ಕಕ್ಕೆ ಬಂದರು. ಅವರಲ್ಲಿ ಪ್ರಮುಖ ವ್ಯಕ್ತಿ ಎಂದರೆ ವಿನಾಯಕ್ ದಾಮೋದರ್ ಸಾವರ್ಕರ್. VD ಸಾವರ್ಕರ್ ಅವರ ಕ್ರಾಂತಿಕಾರಿ ಚಿಂತನೆಗಳು ಅಯ್ಯರ್ ಅವರನ್ನು ಆಳವಾಗಿ ಪ್ರಭಾವಿತ ಮಾಡಿತು. ಅವರು ಲಂಡನ್ನಲ್ಲಿದ್ದ ಭಾರತೀಯ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸುತ್ತಿದ್ದರು. ಲಂಡನ್ನಲ್ಲಿ ಅಯ್ಯರ್ ಅವರು ಇಂಡಿಯಾ ಹೌಸ್ ಎಂಬ ಭಾರತೀಯ ಕ್ರಾಂತಿಕಾರಿಗಳ ಕೇಂದ್ರದೊಂದಿಗೆ ಸಂಪರ್ಕ ಹೊಂದಿದರು. ಇದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಯುವಕರ ಪ್ರಮುಖ ಕೇಂದ್ರವಾಗಿತ್ತು. ಅಲ್ಲಿ ಅವರು ಶಸ್ತ್ರಾಸ್ತ್ರ ತರಬೇತಿ, ಕ್ರಾಂತಿಕಾರಿ ತತ್ವಗಳ ಅಧ್ಯಯನ, ಬ್ರಿಟಿಷರ ವಿರುದ್ಧ ಹೋರಾಟದ ಯೋಜನೆ ಇವುಗಳಲ್ಲಿ ಭಾಗವಹಿಸಿದರು. ಅವರ ಚಟುವಟಿಕೆಗಳಿಂದ ಬ್ರಿಟಿಷ್ ಸರ್ಕಾರಕ್ಕೆ ಅನುಮಾನ ಹುಟ್ಟಿತು. ಅವರ ಮೇಲೆ ನಿಗಾ ಹೆಚ್ಚಾಯಿತು. ಬ್ರಿಟಿಷರು ಅವರನ್ನು ಬಂಧಿಸಲು ಯೋಜನೆ ರೂಪಿಸಿದಾಗ ಅಯ್ಯರ್ ಅವರು ಲಂಡನ್ನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಮರಳಿದರು. ಅವರು ಪಾಂಡಿಚೇರಿಗೆ ಬಂದರು. ಆ ಸಮಯದಲ್ಲಿ ಪುದುಚೇರಿ ಫ್ರಾನ್ಸ್ ಆಡಳಿತದಲ್ಲಿತ್ತು. ಹೀಗಾಗಿ ಬ್ರಿಟಿಷ್ ಪೊಲೀಸರು ಅಲ್ಲಿ ಅವರನ್ನು ಬಂಧಿಸಲು ಸಾಧ್ಯವಾಗಲಿಲ್ಲ. ಪುದುಚೇರಿಯಲ್ಲಿ ಅಯ್ಯರ್ ಅವರು ಇನ್ನಷ್ಟು ಮಹಾನ್ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದರು. ಅವರಲ್ಲಿ ಪ್ರಮುಖರು ಸುಬ್ರಹ್ಮಣ್ಯ ಭಾರತಿ, ಶ್ರೀ ಅರಬಿಂದೋ. ಈ ಮಹಾನ್ ಚಿಂತಕರ ಜೊತೆಗಿನ ಸ್ನೇಹವು ಅಯ್ಯರ್ ಅವರ ಚಿಂತನೆಗೆ ಮತ್ತಷ್ಟು ಬಲ ನೀಡಿತು. ಅವರು ದೇಶಭಕ್ತಿ, ಸ್ವಾತಂತ್ರ್ಯ ಮತ್ತು ಸಂಸ್ಕೃತಿ ಕುರಿತು ಅನೇಕ ಲೇಖನಗಳನ್ನು ಬರೆದರು. ಅಯ್ಯರ್ ಅವರು ಕೇವಲ ಕ್ರಾಂತಿಕಾರಿ ಅಷ್ಟೇ ಅಲ್ಲ, ಅವರು ಒಬ್ಬ ಮಹಾನ್ ಸಾಹಿತಿಯೂ ಕೂಡ ಹೌದು. ಅವರು ತಮಿಳು ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದರು. ವಿಶೇಷವಾಗಿ ಅವರು ಕಂಬ ರಾಮಾಯಣಂ ಮೇಲೆ ಆಳವಾದ ಅಧ್ಯಯನ ಮಾಡಿದರು. ಅವರ ಬರಹಗಳು ಜನರಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಉಂಟುಮಾಡುತ್ತಿತ್ತು. ಅಯ್ಯರ್ ಅವರ ಜೀವನದ ಮುಖ್ಯ ಗುರಿ ಒಂದೇ: ಭಾರತದ ಸ್ವಾತಂತ್ರ್ಯ. ಅವರು ಯುವಕರಿಗೆ ತರಬೇತಿ ನೀಡಿದರು, ಅವರಲ್ಲಿ ಧೈರ್ಯ ಮತ್ತು ರಾಷ್ಟ್ರಭಕ್ತಿ ಬೆಳೆಸಿದರು. ಅವರ ಚಿಂತನೆಗಳು ಅನೇಕ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯಾಯಿತು. ಆ ಕಾಲದಲ್ಲಿ ಭಾರತದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ ತೀವ್ರಗೊಳ್ಳುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಅಯ್ಯರ್ ಅವರ ಪಾತ್ರ ಬಹಳ ಮಹತ್ವದ್ದಾಗಿತ್ತು. 1925 ಜೂನ್ 3ರಂದು ಒಂದು ದುಃಖಕರ ಘಟನೆ ನಡೆಯಿತು. ಅವರು ತಮ್ಮ ಮಗಳನ್ನು ರಕ್ಷಿಸಲು ಪ್ರಯತ್ನಿಸುವಾಗ ಪಾಪನಾಶಂ ಫಾಲ್ಸ್ನಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದರು. ಅವರ ವಯಸ್ಸು ಕೇವಲ 44 ವರ್ಷ ಮಾತ್ರ. ಆದರೆ ಅವರ ಜೀವನವು ಭಾರತದ ಇತಿಹಾಸದಲ್ಲಿ ಅಮರವಾಗಿದೆ. VVS ಅಯ್ಯರ್ ಅವರ ಜೀವನ ನಮಗೆ 3 ಮಹತ್ವದ ಪಾಠಗಳನ್ನು ನೀಡುತ್ತದೆ. ದೇಶಭಕ್ತಿ ಅತ್ಯಂತ ಮಹತ್ತರ ಗುಣ. ಶಿಕ್ಷಣ ಮತ್ತು ಜ್ಞಾನವು ಸಮಾಜವನ್ನು ಬದಲಾಯಿಸಬಹುದು. ಧೈರ್ಯ ಮತ್ತು ತ್ಯಾಗದಿಂದ ಇತಿಹಾಸ ನಿರ್ಮಾಣವಾಗುತ್ತದೆ.
ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ VVS ಅಯ್ಯರ್ ಅವರ ಹೆಸರು ಸದಾ ಗೌರವದಿಂದ ಉಲ್ಲೇಖಿಸಲಾಗುತ್ತದೆ. ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇಶಕ್ಕೆ ಸಮರ್ಪಿಸಿದರು. ಅಂತ ಮಹಾನ್ ವ್ಯಕ್ತಿಗಳಿಗೆ ನಮ್ಮ ಶತ ವಂದನೆಗಳು. ಇಂದು ನಾವು ಸ್ವತಂತ್ರವಾಗಿ ಬದುಕುತ್ತಿರುವುದಕ್ಕೆ ಕಾರಣ ಅಂತಹ ಮಹಾನ್ ಹೋರಾಟಗಾರರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.